ನೋಡ್ರಿ 1:30. ತಿರುವಣ್ಣಾಮಲೈ ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಪ್ರಾರಂಭ ಆಗುತ್ತಾ. ಬರ್ರಿ ಮಾಡೋಣ. ಬರೋಬ್ಬರಿ 4 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಹಾಕೋಣ. ಬರ್ರಿ ರೌಡ್ ನೋಡ್ತೀರಣ್ಣ ಹೆಂಗೈತೆ ಅಂತೇಳಿ. ಮೊದಲನೇ ಲಿಂಗ ದರ್ಶನ ಆಗತ್ತೆ ಫ್ರೆಂಡ್ಸ್. 2ನೇ ಲಿಂಗ ದರ್ಶನ ಕೊಟ್ಟಿವಿ ಇವಾಗ ನೋಡ್ರಿ. ಬರ್ರಿ ಇವಾಗ 1 ಕಿಲೋಮೀಟ್ರ್ ಆಗತ್ತೆ ನೋಡ್ರಿ ಫ್ರೆಂಡ್ಸ್. ಹುಣ್ಣಿಮೆ ದಿನ ಗಿರಿ ಪ್ರದಕ್ಷಿಣೆ ಹಾಕೋದು ಭಾಳ ಕಷ್ಟ ಐತಿ. 2 ಕಿಲೋಮೀಟ್ರಿಗೆ ಕಾಲು ಹರಿದು 12 ಆಗ್ಯಪ್ಪ. ಭಾಳ ಕಷ್ಟ ಆಗೈತಿ ಯಪ್ಪ. ಕಾಲು ಇಷ್ಟು ನುಸಾಗತ್ತವ. ಇನ್ನೂ 12 ಕಿಲೋಮೀಟ್ರ್ ಐತಿ ಮಾಡೋಣ ಫ್ರೆಂಡ್ಸ್. 3ನೇ ಲಿಂಗ ಆಯ್ತು ಫ್ರೆಂಡ್ಸ್. ಯಮಲಿಂಗ ದರ್ಶನ ಆಯ್ತು. ಮುಂದೆ ಹೊಂಟಿವಿ. ಕಾಲಂತೂ ಬಿದ್ದು ಹೋಗ್ಯಾವ. ನಾಲ್ಕನೇ ಲಿಂಗ ಫ್ರೆಂಡ್ಸ್ ಇರುತ್ತಿ ಲಿಂಗಂ. ಕಾಲು ಸೌದೋಗ್ಯವು ಯಪ್ಪ ಒಲ್ಲಪ್ಪದ ಫ್ರೆಂಡ್ಸ್. ಇಲ್ಲಿ ಕಾಣಿಸುತ್ತೆ ನೋಡ್ರಿ ಫ್ರೆಂಡ್ಸ್. ನಾವು ಇವಾಗ 1 2 3 4 ಈ 4ನೇ ಲಿಂಗ ಇವಾಗ ಮುಗಿಸಿವಿ. ಅಂದರೆ 6 ಕಿಲೋಮೀಟ್ರ್ ಮುಗಿಸಿವಿ. ಇನ್ನೂ 1 2 3 4 ಇನ್ನೂ 4 ಲಿಂಗ ಅದಾವ ಫ್ರೆಂಡ್ಸ್. ಬರ್ರಿ ಜಲ್ದಿ ನೋಡಿ. ಅವನು ಟೈಮ್ ಎಷ್ಟಾಗತ್ತೆ? 3:38. 1:30 ಚಾಲೂ ಮಾಡಿದ್ವಿ ರಾತ್ರಿ. 7ನೇ ಲಿಂಗ ವಾಯುಲಿಂಗ. ಯಪ್ಪ 7ನೇ ಲಿಂಗ ಬರೋಷ್ರೊಳಗೆ 7 ದಿಕ್ಕು ಕಾಣಿಸ್ಬಿಟ್ಟವು. ಟೈಮ್ 4:30 ನೋಡ್ರಿ ಹೆಂಗೆ ನಡೆಯತ್ತೆ. ಬರ್ರಿ ಇನ್ನೂ 6 ಕಿಲೋಮೀಟ್ರ್ ಅದ. ಹಾಕು 5ನೇ ಲಿಂಗ ಮುಗಿತು ಫ್ರೆಂಡ್ಸ್. ಸೂರ್ಯಲಿಂಗ. ಅಮ್ಮ ನೆಕ್ಸ್ಟ್ ಲಿಂಗ 0.5 ಕಿಲೋಮೀಟರ್ ಐತೆ. ನೆಕ್ಸ್ಟ್ ಲಿಂಗ ವರುಣಲಿಂಗ. 5 ಲಿಂಗ ಮುಗಿಸಿವಿ. ಟೈಮು 3:30 3:55. ಬರ್ರಿ ಫ್ರೆಂಡ್ಸ್. ನೆಕ್ಸ್ಟ್ ಲಿಂಗ ವರುಣಲಿಂಗ ಬಂದ್ವಿ ಫ್ರೆಂಡ್ಸ್. 6ನೇ ಲಿಂಗ ರೀಚ್ ಆದ್ವಿ. ಅಮ್ಮ ದೇವ, ಅರ್ಧ ದಾರಿ ಮುಗೀತು. ಅಂದರೆ ಅರೌಂಡ್ 7 ಕಿಲೋಮೀಟ್ರ್ ಕಂಪ್ಲೀಟ್. ಬರ್ರಿ ಈ ಲಿಂಗ ದರ್ಶನ ಮಾಡಿ ಬರೋ ಫ್ರೆಂಡ್ಸ್. ಇವಾಗ ನಾವು ಇಲ್ಲಿದ್ದೀವಿ, ಟಾಪ್ನಾಗ ಇದೀವಿ. ಅಂದ್ರೆ ಇದೆಲ್ಲ ಹಿಂಗೆ ಒಂದು ರೌಂಡ್ ಹಾಕಿ ಇಲ್ಲಿಗೆ ಬಂದೀವಿ ಇವಾಗ ಮೇಲೆ. ಇನ್ನು ಲಾಸ್ಟ್ 2 ಲಿಂಗ ಉಳ್ದವು. ನಾವು ಇವಾಗ ಲಾಸ್ಟ್ ನೋಡಿದ ಲಿಂಗ ಯಾವುದು? ವರುಣಲಿಂಗ ಅಲ್ಲ. ಇವಾಗ ಇನ್ನು 3 ಇದಾವೆ. ಬರ್ರಿ 9 ಕಿಲೋಮೀಟ್ರ್ ಆಗೈತೆ ಫ್ರೆಂಡ್ಸ್. ಇನ್ನು 5 ಕಿಲೋಮೀಟ್ರ್. ಬರ್ರಿ ಮುಗಿಸೋಣ. ಚಂದ್ರಲಿಂಗಂ 8ನೇ ಲಿಂಗ ಕಂಪ್ಲೀಟ್. ಸಮಯ ಬಂದು ಬೆಳಗ್ಗೆ 5:10. ಅಬ್ಬೋ ಫ್ರೆಂಡ್ಸ್ 8 ಲಿಂಗ ಆಗ್ಯಾವ. ಇನ್ನೂ 4.8 ಕಿಲೋಮೀಟ್ರ್ ಬಾಕಿ ಅದ. ಲಾಸ್ಟ್ ಲಿಂಗ ಕುಬೇರ ಲಿಂಗ. ಬರ್ರಿ ನೋಡೋಣ. ನಿಮಗೆ ಟೀ ಸ್ಟಾಲ್ ಸಿಗ್ತಾವ. ಈ ಥರ ಜ್ಯೂಸು ಗೀಸು ಮಾಡ್ತಿರ್ತಾರ. ಏನು ಬೇಕದು. ಎಳ್ನೀರು ಬೇಕಂದ್ರೆ ಎಳ್ನೀರು, ಹಣ್ಣು ಬೇಕಂದ್ರೆ ಹಣ್ಣು, ಟೀ ಬೇಕಂದ್ರೆ ಟೀ, ಕಾಫಿ ಬೇಕಂದ್ರೆ ಕಾಫಿ. ಅಲ್ಲೆಲ್ಲ ಕುಂದ್ರಾಗ ಚೇರು ಎಲ್ಲ ಇರ್ತಾವ. ಆರಾಮ್ ದೇವ್ರ ಹೆಸರು ಹೇಳೋದು. 14 ಕಿಲೋಮೀಟ್ರ್ ರೌಂಡ್ ನೋಡ್ಯಾರ ಅಷ್ಟೇ. ಬರ್ರಿ ಎಲ್ಲ ನೋಡ್ರಿ. ಕುಬೇರ ಲಿಂಗಂ 9ನೇ ಲಿಂಗ.
9 ಲಿಂಗ ಕಂಪ್ಲೀಟ್. ಸಮಯ 5:32 ಬೆಳಗ್ಗೆ. ರಾತ್ರಿ 1:00ಗೆ ಶುರು ಮಾಡಿದ್ವಿ, ಬೆಳಗ್ಗೆ 5:32. ನೋಡ್ರಿ ಜನ ಪಾದಯಾತ್ರೆ ಹೋಗೋರು ಬರೋರು ಇದ್ದಿದ್ದ. ನೋಡ್ರಿ ಜನ ಹೆಂಗೆ ಹೊಂಟಾರಂಗ. ರಾತ್ರಿ ಇಡೀ ದಿನ ಪಾದಯಾತ್ರೆ ಇದ್ದಿದ್ದೆ. 9 ಲಿಂಗ ಆಯಿತು. ಇನ್ನು ಕೊನೆಯ ಲಿಂಗ ದೇವಸ್ಥಾನದಾಗಿರೋ ಲಿಂಗ. ಬರ್ರಿ ನೋಡ್ಕೊಂಬ. ಇದು ನೋಡ್ರಿ, ಇದು ಮುಕ್ತಿ ದ್ವಾರ ಅಂತ. ಇದು ಇಷ್ಟು ಉದ್ದ ಲೈನ್ ಐತೆ. ಅದಕ್ಕೆ ಅಷ್ಟು ಉದ್ದ ಲೈನ್ ಇರೋದಕ್ಕೆ ನಾವು ಸ್ಕಿಪ್ ಮಾಡಾಕತ್ತೀವಿ. ಸೀದಾ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಾಗ ಕ್ಯೂ ಹಾಕ್ಸ್ತೀವಿ. ಕೊನೆಯ ಲಿಂಗ ನೋಡ್ಬೇಕು. ಟೈಮ್ ವೇಸ್ಟ್ ಮಾಡಬಾರ್ದು. ನಾವು ಇಡೀ ರಾತ್ರಿ ಸ್ವಿಚ್ ಹೊಡೆದಿದ್ದು ಇದಾ ಬೆಟ್ಟ ನೋಡ್ರಿ. ಫ್ರೆಂಡ್ಸ್, ಎಲ್ಲಿಂದ ಶುರು ಮಾಡಿದ್ವಿ ಹೊಳ್ಳಿ ಅಲ್ಲಿಗೆ ಬಂದೀವಿ ನೋಡಿ. ಅಲ್ಲೈತೆ ನೋಡ್ರಿ ಗೋಪುರ. ಅಲ್ಲೈದು ಗೋಪುರ ಮಾಡಿದ್ವಿ, ಅಲ್ಲಿಗೆ ಬಂದೀವಿ. ಬರೋಬ್ಬರಿ 7 ತಾಸು. ಫಸ್ಟ್ 11 ಕಿಲೋಮೀಟ್ರ್ ಬರೀ 4 ತಾಸನ್ನ ಮುಗಿಸ್ತೀವಿ. ಆಮೇಲೆ 3 ಕಿಲೋಮೀಟ್ರ್ನ 3 ತಾಸು ನೋಡಿವಿ. ವಾಲಪ್ಪ ಯಪ್ಪ, ಕಾಲು ಹೇಳ್ತೀನಿ ನಾನು. ಆದ್ರೂ ಕೊನೆಗೂ ಮುಗಿಸಿವಿ ಫ್ರೆಂಡ್ಸ್. ಒಳಗೆ ಹೋಗಿ ದರ್ಶನ ಮಾಡೋದು ಒಂದ ಬಾಕಿ ಐತಿ. ಬರ್ರಿ ದರ್ಶನ ಮಾಡಿ ಬರೋಣ. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದು ಸ್ನಾನ ಮಾಡಿ ಕುಂತೆ ನೋಡ್ರಿ. ಸೊ ನನ್ನ ಅನುಭವದ ಮಾತು ಏನಂತಂದ್ರೆ, ಒಂದು ಹುಣ್ಣಿಮೆ ದಿನ ಹೋಗ್ಬೇಡ್ರಿ, 2 ವೀಕೆಂಡ್ಸಿಗೆ ಹೋಗ್ಬೇಡ್ರಿ. ಹುಣ್ಣಿಮೆ ದಿನ ಭಾಳ ಶ್ರೇಷ್ಠ ಅಂತಾರೆ. ಹಾಗಾಗಿ ನಾವು ಹುಣ್ಣಿಮೆ ದಿನ ಹೋಗಿದ್ದೆ. ಭಾಳ ಜನ ಇದ್ದರು. ದರ್ಶನ ಎಲ್ಲ ಸಿಕ್ಕಾಪಟ್ಟೆ ಲೇಟ್ ಆಯಿತು. ಸೆಕೆಂಡ್ ವೀಕೆಂಡು ರಜೆ ಇರುತ್ತೆ ಅಂತೇಳಿ ಭಾಳ ಜನ ಬೆಂಗಳೂರಿಂದ ಅಂತೂ ಭಾಳ ಜನ ಬರ್ತಾರೆ. ಸೊ ಹಾಗಾಗಿ ಲೇಟ್ ಆಗುತ್ತೆ. 2 ದಿನ ಬಿಟ್ಟು ಮುಗಿತಿದ್ದು ಯಾವ ದಿನ ಹೋದರೂ ಭಾಳ ಸುಲಭವಾಗಿ ದರ್ಶನ ಆಗುತ್ತೆ. 2-3 ತಾಸೊಳಗೆ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ನನಗೆ 5 ತಾಸು ಹಿಡಿದ ದರ್ಶನಕ್ಕೆ. ಸೊ ಹಾಗಾಗಿ ಆಮೇಲೆ ಬೇಸಿಗೆ ಒಂದು ಬಿಸಿಲಿರೋ ಕಾರಣಕ್ಕೆ ಇವಾಗೇನೋ ಹೋಗ್ತೀರ ಅಂತಂದರೆ ರಾತ್ರಿ ಗಿರಿವನ ಪ್ರದಕ್ಷಿಣೆ ಮಾಡೋದು ಚಲೋ.